ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡ್ಯಾನ್ ಹೌಸಿನ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಡ್ಯಾನ್ ಹೌಸಿನ್ ಅವರ ಕ್ಯಾರೆಕ್ಟರ್ ಈಗ ನಮಗೆ ಡಬ್ಲ್ಯೂ ಅಲ್ಲಿ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಲಿಟರಲಿ ಅವರು ಎಲ್ಲರಿಗೂ ಕೂಡ ಶಾಪನ್ನ ಕೊಡ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಇನ್ನೂ 3 ಹೊಸ ನೇಮ್ಸ್ ಗಳನ್ನ ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿದ್ದಾರೆ ರಿಲೇಟೆಡ್ ಟು ಡ್ಯಾನ್ ಹೌಸಿನ್. ಮೊದಲನೇದಾಗಿ ಗರ್ಲ್ ಹೌಸಿನ್ ಅನ್ನೋ ಒಂದು ನೇಮ್ ನ ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿದ್ದಾರೆ. ಎರಡನೇದಾಗಿ ಗೌಲ್ ಹೌಸಿನ್ ಅನ್ನೋ ಒಂದು ನೇಮ್ ನ ಕೂಡ ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಮೂರನೇದಾಗಿ ಕಿಡ್ ಹೌಸಿನ್ ಅನ್ನೋ ಒಂದು ನೇಮ್ ನ ಕೂಡ ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಈ ಗೌಲ್ ಅನ್ನೋದು ಒಂದು ಭೂತ ಪಿಚಾಚಿಯ ನೇಮು, ಅದನ್ನು ಕೂಡ ಡಬ್ಲ್ಯೂ ಅವರು ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿದ್ದಾರೆ. ಮುಂದೆ ನಮ್ಮ ಡ್ಯಾನ್ ಹೌಸಿನ್ ಅವರ ಜೊತೆಗೆ ಒಂದು ಗರ್ಲ್ ಹೌಸಿನ್ ಹಾಗೆ ಕಿಡ್ ಹೌಸಿನ್ ಹಾಗೆ ಗೌಲ್ ಹೌಸಿನ್ ಕೂಡ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೆಲ್ಲಿ ರೋಲ್ ಅವರ ಬಗ್ಗೆ. ಜೆಲ್ಲಿ ರೋಲ್ ಅವರ ರಸಲ್ ಮೇನಿಯಾ ಪ್ಲಾನ್ಸ್ ಈಗ ರಿವೀಲ್ ಆಗಿದೆ ಅಂತಾನೆ ಹೇಳ್ಬೇಕು. ನಿಮಗೆ ಗೊತ್ತಿರಬಹುದು ಮಿಸ್ ಟಿವಿಯಲ್ಲಿ ನಮ್ಮ ಜೆಲ್ಲಿ ರೋಲ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಮಿಸ್ ಅವ್ರನ್ನ ನಾಕ್ಔಟ್ ಕೂಡ ಮಾಡ್ತಾರೆ. ಅಂಡ್ ಈಗ ಬಾಡಿ ಸ್ಲಾಮ್ ನೆಟ್ ಅವರ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಜೆಲ್ಲಿ ರೋಲ್ ಹಾಗೆ ರಾಯ್ಸ್ ಕೀಸ್ ನ ಆಸ್ ಎ ಟ್ಯಾಗ್ ಟೀಮ್ ತೋರಿಸಬೇಕು ಅಂತ ಅನ್ಕೊಂಡಿದ್ದಾರಂತೆ ರಸಲ್ ಮೇನಿಯಾ 42 ಅಲ್ಲಿ. ಇವರ ಸ್ಟೋರಿ ಏನಾಗಿರುತ್ತೆ ಅಂದ್ರೆ ಇವರಿಬ್ರು ಕೂಡ ತನ್ನ ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಸೊ ಆ ಒಂದು ಸ್ಟೋರಿನ ತಗೊಂಡು ಬಂದು ಡಬ್ಲ್ಯೂ ಅವರು ಇವರ ಟ್ಯಾಗ್ ಟೀಮ್ ನ ರಸಲ್ ಮೇನಿಯಾ 42 ಅಲ್ಲಿ ತೋರಿಸ್ತಾರಂತೆ. ಈಗ ಪ್ರಾಬಬ್ಲಿ ನಮಗೆ ಮಿಸ್ ಆಗಿ ಕಿಟ್ ವಿಲ್ಸನ್ ಅವರ ಟ್ಯಾಗ್ ಟೀಮ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಕಡೆ ರಾಯ್ಸ್ ಕೀಸ್ ಹಾಗೆ ಜೆಲ್ಲಿ ರೋಲ್ ಅವರ ಟ್ಯಾಗ್ ಟೀಮ್ ನಮಗೆ ನೋಡೋದಕ್ಕೆ ಸಿಗಬಹುದು. ನಾನ್ ಕೇಳೋದೇನಪ್ಪಾ ಅಂದ್ರೆ ಈ ಕಡೆ ನಮ್ಮ ಜೆಲ್ಲಿ ರೋಲ್ ಹಾಗೆ ರಾಯ್ಸ್ ಕೀಸ್ ಅವರು ಓಕೆ, ಬಟ್ ಆ ಕಡೆ ನಿಜವಾಗ್ಲೂ ನಮ್ಮ ಮಿಸ್ ಅವರ ಜೊತೆ ಕಿಟ್ ವಿಲ್ಸನ್ ಅವ್ರನ್ನ ಸೇರಿಸಿದ್ರೆ ಅವರು ಕಿಟ್ ವಿಲ್ಸನ್ ಅವರು ರಾಯ್ಸ್ ಕೀಸ್ ಗೆ ಸರಿ ಸಮಾನನ? ಅದು ಒಂದು ದೊಡ್ಡ ಪ್ರಶ್ನೆ. ಸದ್ಯಕ್ಕೆ ಡಬ್ಲ್ಯೂ ಅವರು ರಾಯ್ಸ್ ಕೀಸ್ ಹಾಗೆ ಜೆಲ್ಲಿ ರೋಲ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ನ ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾ ಇದೆಯಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ನಿನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಐ ಕ್ವಿಟ್ ಅಂತ ಹೇಳ್ತಾರೆ. ಆದ್ರೂ ಕೂಡ ಅವರು ಬಂದು ನಮ್ಮ ಜೇಕೋ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇವರಿಬ್ಬರ ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ ಆಗಿ ಡಬ್ಲ್ಯೂ ಅವರು ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಗೆ ಜೇಕೋ ಫಾಟೋ ಹಾಗೆ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಈ ಒಂದು ವಿಚಾರನ ನಮ್ಮ ನಿಕ್ ಆಲ್ಡಿಸ್ ಅವರು ನಿನ್ನೆ ಸ್ಮ್ಯಾಕ್ ತಿಳಿಸ್ತಾರೆ. ಸೊ ಈ ಒಂದು ಮ್ಯಾಚ್ ಏನಾದ್ರೂ ರಸಲ್ ಮೇನಿಯಾಗೆ ಪ್ಲಾನ್ ಮಾಡಿದ್ರೆ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ನಿಜವಾಗ್ಲೂ ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಬುಕ್ ಮಾಡ್ತಾ ಇದ್ರ. ಆಫ್ ಕೋರ್ಸ್ ಈ ರೀತಿನೂ ಕೂಡ ಮಾಡಬಹುದು. ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಎಂಡ್ ಮಾಡಿ ರಸಲ್ ಮೇನಿಯಾಗೆ ಯಾವ್ದಾದ್ರು ಒಂದು ಸ್ಟಿಪ್ಯುಲೇಷನ್ ಗೆ ಈ ಒಂದು ಮ್ಯಾಚ್ ನ ಇಡಬಹುದು. ಅದು ಕೂಡ ಚಾನ್ಸ್ ಇದೆ. ಸದ್ಯಕ್ಕೆ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನಲ್ಲೂ ಕೂಡ ನಮಗೆ ಡ್ರೂ ಮ್ಯಾಕಿಂಟೈರ್ ಹಾಗೆ ಜೇಕೋ ಫಾಟೋ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಡ್ರೂ ಮ್ಯಾಕಿಂಟೈರ್ ಅವರು ಯಾವುದೇ ರೀತಿಯ ಡಬ್ಲ್ಯೂ ನ ಕ್ವಿಟ್ ಮಾಡಿಲ್ಲ. ಆಫ್ ಕೋರ್ಸ್ ಅವರು ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಗೆ ಜೇಕೋ ಫಾಟೋ ಅವ್ರನ್ನ ಫೇಸ್ ಮಾಡೋದಕ್ಕೆ ಬರ್ದಲೇನೆ ಇರಬಹುದು. ಟೈಟನ್ ಸ್ಕ್ರೀನ್ ಮೇಲೆನೆ ಒಂದು ಅಪಿಯರೆನ್ಸ್ ನ ಕೊಡಬಹುದು. ಈ ಡ್ರೂ ಮ್ಯಾಕಿಂಟೈರ್ ಅವರ ಸ್ಟೋರಿ ಲೈನ್ ಕೂಡ ಚಾಂಪಿಯನ್ಶಿಪ್ ನ ಸೋತ್ರು ಕೂಡ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ಲಿಟರಲಿ ಇವರ ಲೈಫ್ ಅಲ್ಲಿ ನಿಜವಾಗ್ಲೂ ಕೂಡ ರಿಯಲ್ ಲೈಫ್ ಅಲ್ಲೂ ಕೂಡ ಈಗ ದ್ವೇಷ ನಡೀತಾ ಇದೆ. ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು. ನಾನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಅಂಡ್ ಅದರಲ್ಲಿ ಅವರ ಬಳಿ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ನಿಮ್ಮ ರಿಲೇಶನ್ಶಿಪ್ ಹೇಗಿದೆ? ಯಾಕಂದ್ರೆ ನೀವಿಬ್ರು ಕೂಡ ಡಬ್ಲ್ಯೂ ಅಲ್ಲಿ ಸಿಕ್ಕಾಪಟ್ಟೆ ಮ್ಯಾಚಸ್ ಗಳಲ್ಲಿ ಹಾಗೆ ಸ್ಟೋರಿ ಲೈನ್ ಗಳಲ್ಲಿ ವರ್ಕ್ ಮಾಡಿದ್ದೀರಾ. ಅದೇ ರೀತಿ ಸ್ಟ್ರೈಟ್ ಫೈಟರ್ ಅನ್ನೋ ಒಂದು ಮೂವಿಯಲ್ಲೂ ಕೂಡ ಆಕ್ಟಿಂಗ್ ಮಾಡಿದ್ದೀರಾ ಇಬ್ರು ಕೂಡ ಜೊತೆಗೆ ಸೇರ್ಕೊಂಡು. ಸೊ ನಿಮ್ಮ ರಿಲೇಶನ್ಶಿಪ್ ಆ ಒಂದು ಸ್ಟ್ರೀಟ್ ಪ್ರಾಫಿಟ್ ಮೂವಿಯ ಸೆಟ್ ಅಲ್ಲಿ ಯಾವ ರೀತಿ ಇತ್ತು? ನೀವಿಬ್ರು ಕೂಡ ಮಾತುಕತೆನ ಆಡ್ತಾ ಇದ್ರಾ ಅಂತ ಕೇಳಿದಾಗ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ನಿಜವಾಗ್ಲೂ ಸ್ಟ್ರೀಟ್ ಫೈಟ್ ಮೂವಿಯಲ್ಲಿ ಎಲ್ಲರೂ ಕೂಡ ಭಯ ಪಡ್ಕೊಂಡಿದ್ರು. ನಾನು ಹಾಗೆ ರೋಮನ್ ರೈನ್ಸ್ ಅವರು ಎಲ್ಲಿ ಸೆಟ್ ಅಲ್ಲೇ ಹೊಡೆದಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವೋ ಅಂತ. ಯಾಕಂದ್ರೆ ಪರಿಸ್ಥಿತಿ ಆ ರೀತಿ ಆಗೋಗಿತ್ತು. ಇನ್ನ ರೋಮನ್ ರೈನ್ಸ್ ಅವ್ರನ್ನ ನಾನು ಅಷ್ಟು ದಿನಗಳಲ್ಲಿ ಕೇವಲ ಒಂದೇ ಒಂದು ಸರಿ ಮಾತಾಡ್ಸಿದ್ದು, ಅದು ಕೂಡ ಅವರ ಟ್ರೈಲರ್ ಗೆ ದಾರಿ ತೋರಿಸಿದ್ದು ಬಿಟ್ರೆ ನಾನು ರೋಮನ್ ರೈನ್ಸ್ ಅವ್ರನ್ನ ಮಾತೆ ಆಡ್ಸಿಲ್ಲ. ರಿಯಲ್ ಲೈಫ್ ಅಲ್ಲೂ ಕೂಡ ನಾನು ರೋಮನ್ ರೈನ್ಸ್ ಅವರಿಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರ ಮೈಂಡ್ ಅಲ್ಲಿ ಏನಿದೆಯೋ ಗೊತ್ತಿಲ್ಲ, ಒಟ್ನಲ್ಲಿ ನಾನು ಹಾಗೆ ರೋಮನ್ ರೈನ್ಸ್ ಅವರ ಸಂಬಂಧ ಸದ್ಯಕ್ಕೆ ರಿಯಲ್ ಲೈಫ್ ಅಲ್ಲೂ ಕೂಡ ಸರಿ ಇಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸಿದ್ದಾರೆ. ಗೊತ್ತಿಲ್ಲ ಗೈಸ್, ಲಿಟರಲಿ ರಸಲ್ ಮೇನಿಯಾ 42 ಅಲ್ಲಿ ರೋಮನ್ ರೈನ್ಸ್ ಅವರ ಕೈಯಲ್ಲಿ ನಾನು ಪಿನ್ ಆಗೋದಿಲ್ಲ ಅಂತ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ದ್ವೇಷನೇ ಸಾಧಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ರಸಲ್ ಮೇನಿಯಾ 42 ಅಲ್ಲಿ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನೇ ಪ್ಲಾನ್ ಮಾಡಿದ್ರು. ಬಟ್ ಆ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ಗೆಲ್ಲಬೇಕು ಅಂತ ಸ್ವಲ್ಪ ಜನ ಹಾಗೆ TKO ಅವರು ಸಪೋರ್ಟ್ ಮಾಡಿದ್ರೆ, ಈ ಕಡೆ ಟ್ರಿಪಲ್ ಎಚ್ ಹಾಗೆ ಕೋಡಿ ರೋಡ್ಸ್ ಅವರು ಇಲ್ಲ ನಾನು ರೋಮನ್ ರೈನ್ಸ್ ಅವರ ವಿರುದ್ಧ ಸೋಲೋದಿಲ್ಲ ಅಂತ ಆಗಿಂದನೂ ಕೂಡ ಹೋರಾಟ ಮಾಡಿಕೊಂಡು ಬಂದ್ರು. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಆ ಒಂದು ಮ್ಯಾಚ್ ನೇ ರಸಲ್ ಮೇನಿಯಾ ಇಂದ ಕ್ಯಾನ್ಸಲ್ ಮಾಡಿದ್ರು. ಅಂಡ್
ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಒರಿಜಿನಲ್ ಆಗಿ ಹೆಲ್ ಇನ್ ಎ ಸೆಲ್ ಮ್ಯಾಚ್ ಆಗ್ಬೇಕಾಗಿತ್ತಂತೆ ರಸಲ್ ಮೀನಿಯಾದಲ್ಲಿ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ. ಅಂಡ್ ಆ ಒಂದು ಮ್ಯಾಚ್ ನ ಕ್ಯಾನ್ಸಲ್ ಮಾಡಿ ಡ್ರೂ ಮ್ಯಾಕೆಂಟೈರ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಟ್ಟು ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಹೆಲ್ ಇನ್ ಎ ಸೆಲ್ ಮ್ಯಾಚ್ ನ ಪ್ಲಾನ್ ಮಾಡ್ತಾರೆ. ಕಡೆಗೆ ಆ ಒಂದು ಮ್ಯಾಚ್ ನ ಕೂಡ ಕ್ಯಾನ್ಸಲ್ ಮಾಡಿ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡಿದ್ದಾರೆ. ಒರಿಜಿನಲ್ ಆಗಿ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಹೆಲ್ ಇನ್ ಎ ಸೆಲ್ ಮ್ಯಾಚ್ ಆಗ್ಬೇಕಾಗಿತ್ತಂತೆ. ಬಟ್ ಕೋಡಿ ರೋಡ್ಸ್ ಅವರು ಸೋಲೋದಕ್ಕೆ ಒಪ್ಕೋತಾ ಇಲ್ಲ, ಈ ಕಡೆ ರೋಮನ್ ರೈನ್ಸ್ ಅವರು ಕೂಡ ಸೋಲೋದಕ್ಕೆ ಒಪ್ಕೋತಾ ಇಲ್ಲ. ಅಂಡ್ ಆ ಕಡೆ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಕೋಡಿ ರೋಡ್ಸ್ ಅವ್ರನ್ನ ಸೋಲ್ಸೋದಕ್ಕೆ ಒಪ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಅವರು ಸಿಕ್ಕಾಪಟ್ಟೆ ಮಾಸ್ಟರ್ ಮೈಂಡ್ ನ ಯೂಸ್ ಮಾಡಿ ಕೋಡಿ ರೋಡ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನೇ ತಗೊಂಡ್ರು. ಯಾಕಂದ್ರೆ ಕೋಡಿ ರೋಡ್ಸ್ ಅವರು ಏನಾದ್ರು ರಾಯಲ್ ರಂಬಲ್ ಮುಗಿದ ಮೇಲೂ ಕೂಡ ಸ್ಟಿಲ್ ಚಾಂಪಿಯನ್ ಆಗಿದ್ರೆ ರೋಮನ್ ರೈನ್ಸ್ ಅವರು 100% ಕೋಡಿ ರೋಡ್ಸ್ ಅವ್ರನ್ನೇ ಚೂಸ್ ಮಾಡೋರು. ಸೊ ಈ ಒಂದು ಮ್ಯಾಚ್ ಏನಾದ್ರು ರಸಲ್ ಮೀನಿಯಾದಲ್ಲಿ ಆದ್ರೆ 100% ರೋಮನ್ ರೈನ್ಸ್ ಅವರೇ ವಿನ್ ಆಗ್ತಾ ಇದ್ದಿದ್ದು. TKO ದವರು ಕೂಡ ರೋಮನ್ ರೈನ್ಸ್ ಅವ್ರನ್ನೇ ಗೆಲ್ಸಿ ಅಂತ ಕೇಳೋರು. ಆ ಒಂದು ವಿಚಾರಕ್ಕೆ WWE ಅವರು ಹಾಗೆ ನಮ್ಮ ಟ್ರಿಪಲ್ ಎಚ್ ಅವರು ಕೋಡಿ ರೋಡ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಂಡು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಬಲುಪಶಿ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ ಸದ್ಯಕ್ಕೆ ರಿಯಲ್ ಲೈಫ್ ಅಲ್ಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ರಿಲೇಶನ್ಶಿಪ್ ಚೆನ್ನಾಗಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಮಾರ್ಕ್ ಹೆನ್ರಿ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಆ ಒಂದು ವಿಚಾರನ ನಮ್ಮ ಮಾರ್ಕ್ ಹೆನ್ರಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಲಿಟರಲಿ ನಮ್ಮ ಮಾರ್ಕ್ ಹೆನ್ರಿ ಅವರು ಅಫ್ಕೋರ್ಸ್ ವೈಪರ್ ರ್ಯಾಂಡಿ ಆರ್ಟನ್ ಅವ್ರನ್ನ ಯಾವತ್ತೂ ಕೂಡ ನಂಬುವಂಗೆ ಇಲ್ಲ. ಅಂಡ್ ಈ ಒಂದು ರ್ಯಾಂಡಿ ಆರ್ಟನ್ ಗೋಸ್ಕರನೇ ಇಷ್ಟು ದಿನ ಎಲ್ಲರೂ ಕೂಡ ಕಾಯ್ತಾ ಇದ್ದಿದ್ದು. ಅಂಡ್ ನನಗೂ ಕೂಡ ಆ ಒಂದು ರ್ಯಾಂಡಿ ಆರ್ಟನ್ ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ ನಮ್ಮ ಮಾರ್ಕ್ ಹೆನ್ರಿ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೂ ಕೂಡ ಇಡೀ ಫ್ಯಾನ್ಸ್ ರ್ಯಾಂಡಿ 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 ಅಂತ ಚಾಂಟ್ ಗಳನ್ನ ಮಾಡ್ತಾ ಇರ್ತಾರೆ. ಸೊ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಗೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಆ ಕಡೆ ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಯಾವ ರೀತಿ ರಿಯಾಕ್ಷನ್ ಸಿಗುತ್ತೆ ಅಂಡ್ ಅದೇ ರೀತಿ ಕೋಡಿ ರೋಡ್ಸ್ ಅವರಿಗೆ ಯಾವ ರೀತಿ ರಿಯಾಕ್ಷನ್ ಸಿಗುತ್ತೆ ಅಂತ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಈ ಬಾರಿಯ ರಸಲ್ ಮೇನಿಯಾ ಥೀಮ್ ಬಗ್ಗೆ. ಲಿಟರಲಿ ಗೈಸ್, ಈ ಬಾರಿಯ ರಸಲ್ ಮೇನಿಯಾಗೆ ಥೀಮ್ ಏನು ಅನ್ನೋದೇ WWE ಕ್ರಿಯೇಟಿವ್ ಟೀಮ್ಸ್ ಗಳು ಡೈರೆಕ್ಷನ್ ನ ಕೊಟ್ಟಿಲ್ಲ ಅಂತಾನೆ ಹೇಳ್ಬೇಕು ಗ್ರಾಫಿಕ್ ಟೀಮ್ ಅವರಿಗೆ. ಅದಕ್ಕೋಸ್ಕರನೇ ಒಂದಾದ್ಮೇಲೆ ಒಂದು ಡಿಫ್ರೆಂಟ್ ಗ್ರಾಫಿಕ್ ಗಳನ್ನ ಗ್ರಾಫಿಕ್ ಡಿಸೈನರ್ಸ್ ಗಳು ಬಿಡ್ತಾನೆ ಹೋಗ್ತಾ ಇದ್ದಾರೆ. ಅಂಡ್ ನೈಟ್ ಟೋಗೆ ಬ್ಲೂಯಿಶ್ ಒಂದು ಗ್ರಾಫಿಕ್ ಡಿಸೈನ್ ನ ಬಿಟ್ರು, ಅದಾದ್ಮೇಲೆ ಇನ್ನೊಂದು ಬಿಟ್ರು, ಅಂಡ್ ಅದಾದ್ಮೇಲೆ ಮತ್ತೊಂದು ಬಿಟ್ರು. ಅಂಡ್ ಈಗ ನಮ್ಮ ಜೇಡ್ ಕಾರ್ಗಿಲ್ ಹಾಗೆ ರಿಯಾ ರಿಪ್ಲಿ ಅವರ ಮ್ಯಾಚ್ ಗೆ ಇನ್ನೊಂದು ರೀತಿ ಆಕಾಶ್ ನೀಲಿ ಕಲರ್ ಗ್ರಾಫಿಕ್ ನ ಬಿಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟರಲಿ ಈ ಬಾರಿಯ ರಸಲ್ ಮೇನಿಯಾಗೆ ಥೀಮ್ ಏನು ಅನ್ನೋದನ್ನೇ WWE ಅವರು ಸರಿಯಾಗಿ ತಿಳಿಸಿಲ್ಲ ಗ್ರಾಫಿಕ್ ಟೀಮಿಗೆ. ಅದಕ್ಕೋಸ್ಕರ ಈ ಒಂದು ಗೊಂದಲಗಳು ನಮಗೆ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲು ಥೀಮ್ ಏನು ಅನ್ನೋದನ್ನ ತಿಳ್ಕೊಂಡ್ರೆ ಮಾತ್ರ ತಾನೇ ನೀವು ಗ್ರಾಫಿಕ್ ಹಾಗೆ ಸ್ಟೇಜ್ ನ ಡಿಸೈನ್ ಮಾಡೋದಕ್ಕೆ ಆಗೋದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ಲಿಟರಲಿ ಲಾಸ್ಟ್ ಟೈಮು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಏಪ್ರಿಲ್ 26ನೇ ತಾರೀಕು 2021ರಲ್ಲಿ ಫೇಸ್ ಟರ್ನ್ ಆಗಿದ್ರು. ಅಂಡ್ ಅಲ್ಲಿಂದ ಇಲ್ಲಿವರೆಗೂ 5 ವರ್ಷ ಆದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ತನ್ನ ಹೀಲ್ ಟರ್ನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ರ್ಯಾಂಡಿ ಆರ್ಟನ್ ಅವರ ಕರಿಯರ್ ಅಲ್ಲಿ ಲಾಂಗೆಸ್ಟ್ ಫೇಸ್ ಟರ್ನ್ ಕೂಡ ಇದೇ ಆಗಿದೆ ಅಂತಾನೆ ಹೇಳ್ಬೇಕು. 5 ವರ್ಷ ಬೇಕಾಯ್ತು ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೀಲ್ ಟರ್ನ್ ಆಗೋದಕ್ಕೆ. ಫೈನಲಿ ಅವರು ಹೀಲ್ ಟರ್ನ್ ಆಗಿದ್ದಾರೆ. ಅಂಡ್ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಕೂಡ ಅದನ್ನೇ ನೋಡ್ಬೇಕು ಗೈಸ್. ಈಗ ನಮ್ಮ ರ್ಯಾಂಡಿ ಆರ್ಟನ್ ಯಾವ ರೀತಿ ನಮಗೆ ರಸಲ್ ಮೇನಿಯಾ ತನಕ ಸ್ಟೋರಿನ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.